ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಏನು ಅನ್ನಭಾಗ್ಯ ಆಗ್ಬೋದು ಮತ್ತು ಗೃಹಲಕ್ಷ್ಮಿ ಆಗ್ಬೋದು ಇವತ್ತು ಸರಿಯಾಗಿ ಏನು ಮಹಿಳೆಯರಿಗೆ ಸಿಗ್ತಾ ಇಲ್ಲ ಎಂಬ ಆರೋಪ ಕೇಳಿ ಬರ್ತಾರಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಮಾತಾಡೋದಕ್ಕೆ ಮಹಿಳೆಯರಿದ್ದಾರೆ, ಅವ್ರು ಕೇಳೋಣ ಏನು ಹಣ ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ಲ ಅನ್ನೋದು. ಮೇಡಮ್ ಏನು ಹಣ ಬರ್ತಾ ಇದೆಯಾ? ಸರ್, ಕರ್ನಾಟಕ ಜನತೆಗೆಲ್ಲ ನಮಸ್ಕಾರ. ಏನು ಅಂದರೆ ನಮಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಅನ್ನಭಾಗ್ಯ 10 kg ಕೊಡ್ತೀವಿ ಅಂದರು. ಇವಾಗ 5 kgನೂ ಲಾಸ್ಟ್ ತಿಂಗಳಲ್ಲಿ ಯಾರಿಗೋ ಕೊಟ್ಟವ್ರು ಕೊಟ್ಟರು, ಇಲ್ದವ್ರಿಗೆ ಇಲ್ಲ. ಈ ಥರ ನಡೀತಾ ಇದೆ ಸರ್. 5 ತಿಂಗಳು ಸರ್ ಅದು ಬಂದಿಲ್ಲ ಸರ್. ಅದು ಬಂದಿಲ್ಲ ಸರ್. ಅದೂ 4-5 ತಿಂಗಳಾಗಿದೆ ಸರ್. ಗೃಹಲಕ್ಷ್ಮಿನೂ 3 ತಿಂಗಳಿಂದ ಯಾರಿಗೂ ಬರ್ತಾ ಇಲ್ಲ ಸರ್. ಅದನ್ನೇ ನಂಬ್ಕೊಂಡಿರೋರು ಏನು ಮಾಡೋದು, ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತ ಯಾವುದು ಬರ್ತಾ ಇಲ್ಲ ಸರ್. ಇಲ್ಲ ಸರ್, ನಮಗೂ ಬಂದಿಲ್ಲ. ಇವರು ಈ ಥರ ಆಶ್ವಾಸನೆಗಳು ಯಾತಕ್ಕೆ ಕೊಡ್ತಾರೆ? ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಇದ್ದರೆ ಇವರು ಆಶ್ವಾಸನೆಗಳು ಕೊಡಬೇಕು. ಸುಮ್ಮನೆ ಆಶ್ವಾಸನೆ ಕೊಟ್ಬಿಟ್ಟು ಜನಗಳ ಮನಸ್ಸಲ್ಲಿ ಒಂದು ಇದನ್ನು ತುಂಬಿ ಇವರು ಆಸೆನ ತುಂಬಿ ನಿರಾಶೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಸರ್. ಸರ್ಕಾರ ನಡೆಸಬೇಕು ಅಂದರೆ ಯೋಚನೆ ಮಾಡಬೇಕು. ಒಂದು ಮನೆಯಲ್ಲಿ ಒಂದು ಗಂಡಸು ಎಷ್ಟು ಆದಾಯ ತಗೊಳ್ತಾನೆ, ಆ ಮನೆ ಯಾವ ರೀತಿ ನಡೆಸಬೇಕು ಆದಾಯದಲ್ಲಿ ಅನ್ನೋದನ್ನು ಮುಖ್ಯವಾಗಿ ಅವರು ಮನೆಯವರು ಯೋಚನೆ ಮಾಡ್ತಾರೆ. ಆ ಥರ ಒಂದು ದೇಶನ ಒಂದು ರಾಜ್ಯನ ನಡೆಸಬೇಕು ಅಂದರೆ ನಮ್ಗೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಮಾಡ್ಬೋದು, ಎಷ್ಟು ಆದಾಯ ವ್ಯಯ ಅನ್ನೋದನ್ನು ಯೋಚನೆ ಮಾಡಿ ಇವರು ಮಾಡಬೇಕು. ಇವ್ರು ಇಷ್ಟ ಬಂದಂಗೆ ಏನೋ ಒಂದು ಅದು ಕೊಡ್ತೀವಿ ಇದು ಕೊಡ್ತೀವಿ, ಎಲೆಕ್ಷನ್ ಟೈಮ್ನಲ್ಲಿ ಇವರು ವೋಟ್ ಹಾಕಲಿ ಅಂತ ಜನಗಳಿಗೆ ಆಶ್ವಾಸನೆ ನೀಡಿ ಆಸೆ ತೋರಿಸಿ ಈ ಥರ ಎಲ್ಲ ಮಾಡಿ ವೋಟ್ ಹಾಕಿಸ್ಕೊಂಡ್ರು. ಆದರೆ ಇವತ್ತು ಅನ್ನಭಾಗ್ಯನೂ ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ, ಯಾವುದೂ ಇಲ್ಲ. ಜನಗಳಿಗೆ ಆಸೆ ತೋರಿಸಿ ನಿರಾಸೆ ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ನಾನು ಖಂಡಿಸ್ತೀನಿ ಸರ್. ಮೇಡಮ್, ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಬಂದು ಬಿದ್ದೋಗುತ್ತೆ 2,000 ರೂಪಾಯಿ ಅಂತ ಹೇಳಿದ್ರೆ ಬರ್ತಾ ಇದೆ? ಇಲ್ಲ ಸರ್, ಬರ್ತಾ ಇಲ್ಲ ಸರ್. ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಅನ್ನಭಾಗ್ಯ ಬರ್ತಾ ಇಲ್ಲ, ಯಾವ ಬಿಟ್ಟಿ ಭಾಗ್ಯಗಳು ಇಲ್ಲ. ಸುಮ್ಮನೆ ಬಿಟ್ಟಿ ಭಾಗ್ಯಗಳಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ವೋಟ್ ಹಾಕ್ಸ್ಕೊಳ್ಳಿಕ್ಕೆ. ವೋಟ್ ಹಾಕ್ಸ್ಕೊಂಡು ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಮರಳಾಗಿದ್ದಾರಾ ಮೇಡಮ್? ಅಂದರೆ ವೋಟ್ ಗ್ಯಾರಂಟಿ ಮರಳಾಗಿದ್ದಾರಾ? ಸರ್, ನಾವು ಗ್ಯಾರಂಟಿಗೆ ನಾವು ಮರಳಾಗಿ ವೋಟ್ ಹಾಕಿಲ್ಲ, ಹಾಕಿರೋರಿಗೆ ಮೋಸ ಆಗಿದೆ. ಅದರಿಂದ ಸರ್ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಸರ್ 6 ತಿಂಗಳಿಂದ ಬಂದಿಲ್ಲ ಸರ್. 6 ತಿಂಗಳಿಂದ ಬಂದಿಲ್ಲ ಸರ್. ನೀವೇನು ಹೇಳ್ತೀವಿ ಮೇಡಮ್? ನಿಮ್ಗೆ ಏನಾದರೂ ಅಲ್ಲ, ಪ್ರತಿ ತಿಂಗಳು ನಿಮಗೆ ಮನೆ ಬಾಗಿಲು ಬರುತ್ತೆ ಅಂತ ಹೇಳಿದ್ರು. ಮನೆ ಬಾಗಿಲಿಗೆ ಬರುತ್ತೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಖರ್ಚಾಗುತ್ತೆ ಅಂತ ಎಲ್ಲ ಹೇಳಿದ್ರು ಸರ್. ಎಲ್ಲ ಮೋಸ ಸರ್. ಅದು 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಾಕಲ್ಲ. ಇದನ್ನೇ ನಂಬ್ಕೊಂಡಿರೋರೇನು, ಅಕ್ಕಿನೂ ಕೊಡಲ್ಲ. 5 kg ಅಕ್ಕಿ ಸಿಗ್ತಾ ಇದೆ. ಇದರಿಂದ ಜಾಸ್ತಿ ಇದು ಸರ್. ಕಾರ್ಡುಗಳು ಕೊಟ್ಟಿದ್ದಾರೆ. ಅಲ್ಲ ಇಲ್ಲ ಸರ್, 4-5 ತಿಂಗಳಿಂದ ಬಂದೇ ಇಲ್ಲ ಸರ್ ಗೃಹಲಕ್ಷ್ಮಿದು. ಅಕ್ಕಿ ಕಾಸು ಹಾಕ್ತೀವಿ ಅಂದರೆ ಅದು ಬರ್ತಾ ಇಲ್ಲ 4-5 ತಿಂಗಳಿಂದ. ಅದನ್ನು ಕೊಟ್ಟಿಲ್ಲ ನಮಗೆ ಸರ್. ಪ್ರತಿಯೊಂದು ಮನೆಗೂ ಕಾರ್ಡ್ ಕೊಟ್ಟು ಅವ್ರಿಗೆ ಏನೇ ಆಗಿರಲಿ ನಾವು 2,000 ಗೃಹಲಕ್ಷ್ಮಿ ಇದು ಹಾಕ್ತೀರಿ, ಇದು ರೇಷನ್ದು 5 kg ಅಕ್ಕಿದು ಫ್ರೀ ದುಡ್ಡು ಕೊಡ್ತೀರಿ ಅಂದರು. ಅದು ಇಲ್ಲ, ಇದು ಇಲ್ಲ. ಯಾರು ಇವಾಗ ಬಂದವ್ರಿಗೆ ಬಂತು, ಇಲ್ದವ್ರಿಗಿಲ್ಲ. ಗೃಹಲಕ್ಷ್ಮಿದು ಬಂದಿರೋರಿಗೆ ಬಂದಿರ್ಬೋದು, ಇಲ್ಲದೆ ಇರೋರಿಗಿಲ್ಲ. 6 ತಿಂಗಳಾದರೂ ಇಲ್ಲ, ವರ್ಷ ಆದರೂ ಇಲ್ಲ ಬರದೇ ಇರೋರಿಗೆ. ಇವಿಷ್ಟು ಏನು ಮಹಿಳೆಯರ ಮಾತಾಡೋ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿತ್ತು, ಆದರೆ ಅದನ್ನು ಏನು ಸಮರ್ಪಕವಾಗಿ ನೀಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಅನ್ನೋದು ಏನು ಮಹಿಳೆಯರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಏನು ಅನ್ನಭಾಗ್ಯ ಆಗ್ಬೋದು ಮತ್ತು ಗೃಹಲಕ್ಷ್ಮಿ ಆಗ್ಬೋದು ಇವತ್ತು ಸರಿಯಾಗಿ ಏನು ಮಹಿಳೆಯರಿಗೆ ಸಿಗ್ತಾ ಇಲ್ಲ ಎಂಬ ಆರೋಪ ಕೇಳಿ ಬರ್ತಾರಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಮಾತಾಡೋದಕ್ಕೆ ಮಹಿಳೆಯರಿದ್ದಾರೆ, ಅವ್ರು ಕೇಳೋಣ ಏನು ಹಣ ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ಲ ಅನ್ನೋದು. ಮೇಡಮ್, ಏನು ಹಣ ಬರ್ತಾ ಇದೆಯಾ? ಸರ್, ಕರ್ನಾಟಕ ಜನತೆಗೆಲ್ಲ ನಮಸ್ಕಾರ. ಏನು ಅಂದರೆ ನಮಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಅನ್ನಭಾಗ್ಯ 10 kg ಕೊಡ್ತೀವಿ ಅಂದರು. ಇವಾಗ 5 kgನೂ ಲಾಸ್ಟ್ ತಿಂಗಳಲ್ಲಿ ಯಾರಿಗೋ ಕೊಟ್ಟವ್ರು ಕೊಟ್ಟರು, ಇಲ್ದವ್ರಿಗೆ ಇಲ್ಲ. ಈ ಥರ ನಡೀತಾ ಇದೆ ಸರ್. 5 ತಿಂಗಳು ಸರ್. ಅದು ಬಂದಿಲ್ಲ ಸರ್. ಅದು ಬಂದಿಲ್ಲ ಸರ್. ಅದೂ 4-5 ತಿಂಗಳಾಗಿದೆ ಸರ್. ಗೃಹಲಕ್ಷ್ಮಿನೂ 3 ತಿಂಗಳಿಂದ ಯಾರಿಗೂ ಬರ್ತಾ ಇಲ್ಲ ಸರ್. ಅದನ್ನೇ ನಂಬ್ಕೊಂಡಿರೋರು ಏನು ಮಾಡೋದು, ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತ ಯಾವುದು ಬರ್ತಾ ಇಲ್ಲ ಸರ್. ಇಲ್ಲ ಸರ್, ನಮಗೂ ಬಂದಿಲ್ಲ. ಇವರು ಈ ಥರ ಆಶ್ವಾಸನೆಗಳು ಯಾತಕ್ಕೆ ಕೊಡ್ತಾರೆ? ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಇದ್ದರೆ ಇವರು ಆಶ್ವಾಸನೆಗಳು ಕೊಡಬೇಕು. ಸುಮ್ಮನೆ ಆಶ್ವಾಸನೆ ಕೊಟ್ಬಿಟ್ಟು ಜನಗಳ ಮನಸ್ಸಲ್ಲಿ ಒಂದು ಇದನ್ನು ತುಂಬಿ ಇವರು ಆಸೆನ ತುಂಬಿ ನಿರಾಶೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಸರ್. ಸರ್ಕಾರ ನಡೆಸಬೇಕು ಅಂದರೆ ಯೋಚನೆ ಮಾಡಬೇಕು. ಒಂದು ಮನೆಯಲ್ಲಿ ಒಂದು ಗಂಡಸು ಎಷ್ಟು ಆದಾಯ ತಗೊಳ್ತಾನೆ, ಆ ಮನೆ ಯಾವ ರೀತಿ ನಡೆಸಬೇಕು ಆದಾಯದಲ್ಲಿ ಅನ್ನೋದನ್ನು ಮುಖ್ಯವಾಗಿ ಅವರು ಮನೆಯವರು ಯೋಚನೆ ಮಾಡ್ತಾರೆ. ಆ ಥರ ಒಂದು ದೇಶನ
ಒಂದು ರಾಜ್ಯನ ನಡೆಸಬೇಕು ಅಂದರೆ ನಮ್ಗೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಮಾಡ್ಬೋದು, ಎಷ್ಟು ಆದಾಯ ವ್ಯಯ ಅನ್ನೋದನ್ನು ಯೋಚನೆ ಮಾಡಿ ಇವ್ರು ಮಾಡಬೇಕು. ಇವ್ರು ಇಷ್ಟ ಬಂದಂಗೆ ಏನೋ ಒಂದು ಅದು ಕೊಡ್ತೀವಿ ಇದು ಕೊಡ್ತೀವಿ, ಎಲೆಕ್ಷನ್ ಟೈಮ್ನಲ್ಲಿ ಇವರು ವೋಟ್ ಹಾಕಲಿ ಅಂತ ಜನಗಳಿಗೆ ಆಶ್ವಾಸನೆ ನೀಡಿ ಆಸೆ ತೋರಿಸಿ ಈ ಥರ ಎಲ್ಲ ಮಾಡಿ ವೋಟ್ ಹಾಕಿಸ್ಕೊಂಡ್ರು. ಆದರೆ ಇವತ್ತು ಅನ್ನಭಾಗ್ಯನೂ ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ, ಯಾವುದೂ ಇಲ್ಲ. ಜನಗಳಿಗೆ ಆಸೆ ತೋರಿಸಿ ನಿರಾಸೆ ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ನಾನು ಖಂಡಿಸ್ತೀನಿ ಸರ್. ಮೇಡಮ್, ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಬಂದು ಬಿದ್ದೋಗುತ್ತೆ 2,000 ರೂಪಾಯಿ ಅಂತ ಹೇಳಿದ್ರೆ ಬರ್ತಾ ಇದೆಯಾ? ಇಲ್ಲ ಸರ್, ಬರ್ತಾ ಇಲ್ಲ ಸರ್. ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಅನ್ನಭಾಗ್ಯ ಬರ್ತಾ ಇಲ್ಲ, ಯಾವ ಬಿಟ್ಟಿ ಭಾಗ್ಯಗಳು ಇಲ್ಲ. ಸುಮ್ಮನೆ ಬಿಟ್ಟಿ ಭಾಗ್ಯಗಳಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ವೋಟ್ ಹಾಕ್ಸ್ಕೊಳ್ಳಿಕ್ಕೆ. ವೋಟ್ ಹಾಕ್ಸ್ಕೊಂಡು ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಮರಳಾಗಿದ್ದಾರಾ ಮೇಡಮ್? ಅಂದರೆ ಓಟ್ ಗ್ಯಾರಂಟಿ ಮರಳಾಗಿದ್ದಾರಾ? ಸರ್, ನಾವು ಗ್ಯಾರಂಟಿಗೆ ನಾವು ಮರಳಾಗಿ ವೋಟ್ ಹಾಕಿಲ್ಲ, ಹಾಕಿರೋರಿಗೆ ಮೋಸ ಆಗಿದೆ. ಅದರಿಂದ ಸರ್ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಸರ್ 6 ತಿಂಗಳಿಂದ ಬಂದಿಲ್ಲ ಸರ್. ಒಂದು 6 ತಿಂಗಳಿಂದ 6 ತಿಂಗಳಿಂದ ಬಂದಿಲ್ಲ ಸರ್. ಮೇಡಮ್, ನೀವೇನು ಹೇಳ್ತೀರಿ ಮೇಡಮ್? ನಿಮ್ಗೆ ಏನಾದರೂ ಅಲ್ಲ, ಪ್ರತಿ ತಿಂಗಳು ನಿಮಗೆ ಮನೆ ಬಾಗಿಲು ಬರುತ್ತೆ ಅಂತ ಹೇಳಿದ್ರು. ಮನೆ ಬಾಗಿಲಿಗೆ ಬರುತ್ತೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಖರ್ಚಾಗುತ್ತೆ ಅಂತ ಎಲ್ಲ ಹೇಳಿದ್ರು ಸರ್. ಎಲ್ಲ ಮೋಸ ಸರ್. ಅದು 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಾಕಲ್ಲ. ಇದನ್ನೇ ನಂಬ್ಕೊಂಡಿರೋರು ಏನು, ಅಕ್ಕಿನೂ ಕೊಡಲ್ಲ. 5 kg ಅಕ್ಕಿ ಸಿಗ್ತಾ ಇದೆ. ಇದರಿಂದ ಜಾಸ್ತಿ ಇದು ಸರ್. ಕಾರ್ಡುಗಳು ಕೊಟ್ಟಿದ್ದಾರೆ. ಅಲ್ಲ, ಇಲ್ಲ ಸರ್, 4-5 ತಿಂಗಳಿಂದ ಬಂದೇ ಇಲ್ಲ ಸರ್ ಗೃಹಲಕ್ಷ್ಮಿದು. ಅಕ್ಕಿ ಕಾಸು ಹಾಕ್ತೀವಿ ಅಂದರೆ ಅದು ಬರ್ತಾಯಿಲ್ಲ 4-5 ತಿಂಗಳಿಂದ. ಅದನ್ನು ಕೊಟ್ಟಿಲ್ಲ ನಮಗೆ ಸರ್. ಪ್ರತಿಯೊಂದು ಮನೆಗೂ ಕಾರ್ಡ್ ಕೊಟ್ಟು ಅವ್ರು ಏನೇ ಆಗಿರಲಿ ನಾವು 2,000 ಗೃಹಲಕ್ಷ್ಮಿದು ಹಾಕ್ತೀರಿ, ಇದು ರೇಷನ್ ಕಾರ್ಡು, ರೇಷನ್ದು 5 kg ಅಕ್ಕಿದು ಫ್ರೀ ದುಡ್ಡು ಕೊಡ್ತೀರಿ ಅಂದರು. ಅದು ಇಲ್ಲ, ಇದು ಇಲ್ಲ. ಯಾರು ಇವಾಗ ಬಂದವ್ರಿಗೆ ಬಂತು, ಇಲ್ದವ್ರಿಗಿಲ್ಲ. ಗೃಹಲಕ್ಷ್ಮಿದು ಬಂದಿರೋರಿಗೆ ಬಂದಿರ್ಬೋದು, ಇಲ್ಲದೆ ಇರೋರಿಗಿಲ್ಲ. 6 ತಿಂಗಳಾದರೂ ಇಲ್ಲ, ವರ್ಷ ಆದರೂ ಇಲ್ಲ ಬರದೇ ಇರೋರಿಗೆ. ಇವಿಷ್ಟು ಏನು ಮಹಿಳೆಯರ ಮಾತಾಡ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿತ್ತು, ಆದರೆ ಅದನ್ನು ಏನು ಸಮರ್ಪಕವಾಗಿ ನೀಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಅನ್ನೋದು ಏನು ಮಹಿಳೆಯರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಏನು ಅನ್ನಭಾಗ್ಯ ಆಗ್ಬೋದು ಮತ್ತು ಗೃಹಲಕ್ಷ್ಮಿ ಆಗ್ಬೋದು, ಇವತ್ತು ಸರಿಯಾಗಿ ಏನು ಮಹಿಳೆಯರಿಗೆ ಸಿಗ್ತಾ ಇಲ್ಲ ಎಂಬ ಆರೋಪ ಕೇಳಿ ಬರ್ತಾರಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಮಾತಾಡೋದಕ್ಕೆ ಮಹಿಳೆಯರಿದ್ದಾರೆ. ಅವ್ರು ಕೇಳೋಣ, ಏನು ಹಣ ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ಲ ಅನ್ನೋದು. ಮೇಡಮ್, ಏನು ಹಣ ಬರ್ತಾ ಇದೆಯಾ ಸರ್? ಕರ್ನಾಟಕ ಜನತೆಗೆಲ್ಲ ನಮಸ್ಕಾರ. ಏನು ಅಂದರೆ ನಮಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಅನ್ನಭಾಗ್ಯ 10 kg ಕೊಡ್ತೀವಿ ಅಂದರು. ಇವಾಗ 5 kgನೂ ಲಾಸ್ಟ್ ತಿಂಗಳಲ್ಲಿ ಯಾರಿಗೋ ಕೊಟ್ಟವ್ರು ಕೊಟ್ಟರು, ಇಲ್ದವ್ರಿಗೆ ಇಲ್ಲ. ಈ ಥರ ನಡೀತಾ ಇದೆ ಸರ್. 5 ತಿಂಗಳು ಸರ್, ಅದು ಬಂದಿಲ್ಲ ಸರ್. ಅದು ಬಂದಿಲ್ಲ ಸರ್. ಅದೂ 4-5 ತಿಂಗಳಾಗಿದೆ ಸರ್. ಗೃಹಲಕ್ಷ್ಮಿನೂ 3 ತಿಂಗಳಿಂದ ಯಾರಿಗೂ ಬರ್ತಾ ಇಲ್ಲ ಸರ್. ಅದನ್ನೇ ನಂಬ್ಕೊಂಡಿರೋರು ಏನು ಮಾಡೋದು, ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತ ಯಾವುದು ಬರ್ತಾ ಇಲ್ಲ ಸರ್. ಇಲ್ಲ ಸರ್, ನಮಗೂ ಬಂದಿಲ್ಲ. ಇವರು ಈ ಥರ ಆಶ್ವಾಸನೆಗಳು ಯಾತಕ್ಕೆ ಕೊಡ್ತಾರೆ? ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಇದ್ದರೆ ಇವರು ಆಶ್ವಾಸನೆಗಳು ಕೊಡಬೇಕು. ಸುಮ್ಮನೆ ಆಶ್ವಾಸನೆ ಕೊಟ್ಬಿಟ್ಟು ಜನಗಳ ಮನಸ್ಸಲ್ಲಿ ಒಂದು ಇದನ್ನು ತುಂಬಿ ಇವರು ಆಸೆನ ತುಂಬಿ ನಿರಾಶೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಸರ್. ಸರ್ಕಾರ ನಡೆಸಬೇಕು ಅಂದರೆ ಯೋಚನೆ ಮಾಡಬೇಕು. ಒಂದು ಮನೆಯಲ್ಲಿ ಒಂದು ಗಂಡಸು ಎಷ್ಟು ಆದಾಯ ತಗೊಳ್ತಾನೆ, ಆ ಮನೆ ಯಾವ ರೀತಿ ನಡೆಸಬೇಕು ಆದಾಯದಲ್ಲಿ ಅನ್ನೋದನ್ನು ಮುಖ್ಯವಾಗಿ ಅವರು ಮನೆಯವರು ಯೋಚನೆ ಮಾಡ್ತಾರೆ. ಆ ಥರ ಒಂದು ದೇಶನ, ಒಂದು ರಾಜ್ಯನ ನಡೆಸಬೇಕು ಅಂದರೆ ನಮ್ಗೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಮಾಡ್ಬೋದು, ಎಷ್ಟು ಆದಾಯ ವ್ಯಯ ಅನ್ನೋದನ್ನು ಯೋಚನೆ ಮಾಡಿ ಇವರು ಮಾಡಬೇಕು. ಇವ್ರು ಇಷ್ಟ ಬಂದಂಗೆ ಏನೋ ಒಂದು ಅದು ಕೊಡ್ತೀವಿ ಇದು ಕೊಡ್ತೀವಿ, ಎಲೆಕ್ಷನ್ ಟೈಮ್ನಲ್ಲಿ ಇವರು ವೋಟ್ ಹಾಕಲಿ ಅಂತ ಜನಗಳಿಗೆ ಆಶ್ವಾಸನೆ ನೀಡಿ ಆಸೆ ತೋರಿಸಿ ಈ ಥರ ಎಲ್ಲ ಮಾಡಿ ವೋಟ್ ಹಾಕಿಸ್ಕೊಂಡ್ರು. ಆದರೆ ಇವತ್ತು ಅನ್ನಭಾಗ್ಯನೂ ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ, ಯಾವುದೂ ಇಲ್ಲ. ಜನಗಳಿಗೆ ಆಸೆ ತೋರಿಸಿ ನಿರಾಸೆ ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ನಾನು ಖಂಡಿಸ್ತೀನಿ ಸರ್. ಮೇಡಮ್, ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಬಂದು ಬಿದ್ದೋಗುತ್ತೆ 2,000 ರೂಪಾಯಿ ಅಂತ ಹೇಳಿದ್ರೆ ಬರ್ತಾ ಇದೆಯಾ? ಇಲ್ಲ ಸರ್, ಬರ್ತಾ ಇಲ್ಲ ಸರ್. ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಅನ್ನಭಾಗ್ಯ ಬರ್ತಾ ಇಲ್ಲ, ಯಾವ ಬಿಟ್ಟಿ ಭಾಗ್ಯಗಳು ಇಲ್ಲ. ಸುಮ್ಮನೆ ಬಿಟ್ಟಿ ಭಾಗ್ಯಗಳಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ವೋಟ್ ಹಾಕ್ಸ್ಕೊಳ್ಳಿಕ್ಕೆ. ವೋಟ್ ಹಾಕ್ಸ್ಕೊಂಡು ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಮರಳಾಗಿದ್ದಾರಾ ಮೇಡಮ್? ಅಂದರೆ ಓಟ್ ಗ್ಯಾರಂಟಿ ಮರಳಾಗಿದ್ದಾರಾ? ಸರ್, ನಾವು ಗ್ಯಾರಂಟಿಗೆ ನಾವು ಮರಳಾಗಿ ವೋಟ್ ಹಾಕಿಲ್ಲ, ಹಾಕಿರೋರಿಗೆ ಮೋಸ ಆಗಿದೆ. ಅದರಿಂದ ಸರ್ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಸರ್ 6 ತಿಂಗಳಿಂದ ಬಂದಿಲ್ಲ ಸರ್. ಒಂದು 6 ತಿಂಗಳಿಂದ 6 ತಿಂಗಳಿಂದ ಬಂದಿಲ್ಲ ಸರ್. ಮೇಡಮ್, ನೀವೇನು ಹೇಳ್ತೀರಿ ಮೇಡಮ್? ನಿಮ್ಗೆ ಏನಾದರೂ ಅಲ್ಲ, ಪ್ರತಿ ತಿಂಗಳು ನಿಮಗೆ ಮನೆ ಬಾಗಿಲು ಬರುತ್ತೆ ಅಂತ ಹೇಳಿದ್ರು. ಮನೆ ಬಾಗಿಲಿಗೆ ಬರುತ್ತೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಖರ್ಚಾಗುತ್ತೆ ಅಂತ ಎಲ್ಲ ಹೇಳಿದ್ರು ಸರ್. ಎಲ್ಲ ಮೋಸ ಸರ್. ಅದು 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಾಕಲ್ಲ. ಇದನ್ನೇ ನಂಬ್ಕೊಂಡಿರೋರು ಏನು, ಅಕ್ಕಿನೂ ಕೊಡಲ್ಲ. 5 kg ಅಕ್ಕಿ ಸಿಗ್ತಾ ಇದೆ. ಇದರಿಂದ ಜಾಸ್ತಿ ಇದು ಸರ್. ಕಾರ್ಡುಗಳು ಕೊಟ್ಟಿದ್ದಾರೆ. ಅಲ್ಲ, ಇಲ್ಲ ಸರ್,
4-5 ತಿಂಗಳಿಂದ ಬಂದೇ ಇಲ್ಲ ಸರ್ ಗೃಹಲಕ್ಷ್ಮಿದು. ಅಕ್ಕಿ ಕಾಸು ಹಾಕ್ತೀವಿ ಅಂದರೆ ಅದು ಬರ್ತಾ ಇಲ್ಲ 4-5 ತಿಂಗಳಿಂದ, ಅದನ್ನು ಕೊಟ್ಟಿಲ್ಲ ನಮಗೆ. ಸರ್ ಪ್ರತಿಯೊಂದು ಮನೆಗೂ ಕಾರ್ಡ್ ಕೊಟ್ಟು ಅವ್ರಿಗೆ ಏನೇ ಆಗಿರಲಿ ನಾವು 2,000 ಗೃಹಲಕ್ಷ್ಮಿದು ಹಾಕ್ತೀರಿ, ಇದು ರೇಷನ್ದು 5 kg ಅಕ್ಕಿದು ಫ್ರೀ ದುಡ್ಡು ಕೊಡ್ತೀರಿ ಅಂದರು. ಅದು ಇಲ್ಲ, ಇದು ಇಲ್ಲ. ಯಾರು ಇವಾಗ ಬಂದವ್ರಿಗೆ ಬಂತು, ಇಲ್ದವ್ರಿಗಿಲ್ಲ. ಗೃಹಲಕ್ಷ್ಮಿದು ಬಂದಿರೋರಿಗೆ ಬಂದಿರ್ಬೋದು, ಇಲ್ಲದೆ ಇರೋರಿಗಿಲ್ಲ. 6 ತಿಂಗಳಾದರೂ ಇಲ್ಲ, ವರ್ಷ ಆದರೂ ಇಲ್ಲ ಬರದೇ ಇರೋರಿಗೆ. ಇವಿಷ್ಟು ಏನು ಮಹಿಳೆಯರ ಮಾತಾಡ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿತ್ತು, ಆದರೆ ಅದನ್ನು ಏನು ಸಮರ್ಪಕವಾಗಿ ನೀಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಅನ್ನೋದು ಏನು ಮಹಿಳೆಯರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.